ಬಂದೆ. ನೀನ್ ಹೇಗೆ ಏನು ಅಂತಾನೂ ಯೋಚನೆ ಮಾಡ್ಲಿಲ್ಲ. ನೀನ್ ನಂಬಿಸ್ದೆ, ನಾನ್ ನಂಬ್ದೆ. ಇಷ್ಟೊಂದು ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ. ಇರಲ್ಲ, ನಾನ್ ನಿನ್ ಜೊತೆ ಇರಲ್ಲ. ನಿಂತ್ಕೋ ಪ್ಲೀಸ್, ನಿಂತು ಹೋಗ್ಬೇಡ, ಬಿಟ್ಟು ಹೋಗ್ಬೇಡ ಕಣೆ ಪ್ಲೀಸ್, ಹೋಗ್ಬೇಡ ಪ್ಲೀಸ್. ಏಯ್ ಅಲ್ಲ ಕಣೋ, ನಿನ್ಗೆ ಅಮಾಸೆನೂ ಒಂದೇ ಹುಣ್ಣಿಮೆನೂ ಒಂದೇ. ನಿನ್ಗೇನಾರ ಜವಾಬ್ದಾರಿ ಇದ್ದದ? ಮನೆ ಮಗ ಇಷ್ಟೊತ್ಕಿದ್ರೆ ಹೆಂಗೆ? ಅಯ್ಯಯ್ಯ ಮನೆ ಉದ್ಧಾರ. ಏಯ್ ಇವನ್ ಯಜಮಾನ ಊರ್ ತುಂಬಾ ಇವನ್ ಬಗ್ಗೆ ಏನೇನೋ ಹೇಳ್ಕೊ ಓಡಾಡ್ತಾವನೆ. ನೋಡ್ಲೆ ಈ ಮನೇಲಿ ನಿನ್ ಗಂಡನ್ಗೆ 3 ಕಾಸಿನ ಬೆಲೆ ಇಲ್ಲ. ಅವನ್ಗೊಂದ್ ಮಾತು ಹೇಳಂಗಿಲ್ಲ, ಒಂದ್ ಮಾತು ಕೇಳಂಗಿಲ್ಲ. ಅಲ್ಲೇ ಇಷ್ಟ ದಿವಸ ಅಂತ ದುಡ್ದು ಸಾಕಾಗದೆ. ಇನ್ ಎಷ್ಟ್ ದಿವಸ ಅಂತ ದುಡಿ ಅಂದ್ಲೆ? ಏನು ನಿಮ್ದು ಬೆಳಬೆಳಗಿನ ಕಿರಿಕೋ? ಲೇ ಇವನೇರ ಬದಲು ಇನ್ನೊಂದ್ ಎಣ್ಣಾರ ಎತ್ಬಿಟ್ಟಿದ್ರೆ ಬಾರಿ ಚೆನ್ನಾಗಿತ್ತು ಕಣ್ಲೆ. ಅವಾಗ ಹಂಗೆ ಇವಾಗ ಹಿಂಗೆ ಕೆಲಸ ನೋಡೋಗ್ರಿ, ಹೋಗ್ರಿ. ಅದೇನಾದ್ರೂ ಹೊಟ್ಬಿಟ್ಟು ಅಂತೀರಿ ಬೆಳಬೆಳಗ್ಗೆನೆ? ಹೋಗ್ರಿ ಹೋಗ್ರಿ. ನನ್ ಕಷ್ಟ ನಿನ್ಗೇನ್ ಗೊತ್ತು? ನೋಡ್ತೀನಿ ಕಲ, ನೋಡ್ತೀನಿ ಇನ್ನು ಎಷ್ಟು ದಿವಸ ನಾನು ಹೊಟ್ಟೆ ಉರಿಸ್ತೀಯ ಅಂತ ನೋಡ್ತೀನಿ. ಏಯ್ ಈ ಮನೆ ಹಾಳು ಮಾಡ್ತೀಯಾ ಇಲ್ಲ ಉದ್ಧಾರ ಮಾಡ್ತೀಯಾ ಅಂತ ನೋಡ್ತೀನಿ. ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತೀಯಾ ಇಲ್ಲ ನೀರು ಬಿಡ್ತೀಯಾ ಅಂತ ನೋಡ್ತಾನೆ ಇರ್ತೀನಿ ಕಣೋ, ನೋಡ್ತಾನೆ ಇರ್ತೀನಿ. ಮಾಯಿ ತಗಪ್ಪ. ತಿನ್ವಾಗ್ಲೇ ಬರ್ಬೇಕು. ಕೊಡೆ ಕೊಡು, ಚೆನ್ನಾಗಿ ತಿನ್ಲಿ ಕೊಡು. ಇನ್ನೊಂದಿಷ್ಟು ಹಾಕೊಡು, ಚೆನ್ನಾಗಿ ತಿಂತಾನೆ. ದನ ತಿಂದಂಗ್ ತಿಂತಾನೆ, ಗೂಳಿ ತಿರುಗಂಗ್ ತಿರುಗ್ತಾನೆ. ಮುಂದು ಬಾಕ್ಲಿಂದ ಹೋಯ್ತಾನೆ, ಇಂದು ಬಾಕ್ಲಿಂದ ಬರ್ತಾನೆ. ಅಷ್ಟೇ, ಕೊಡು ಕೊಡು. ಕರ್ಮ ಹೋಯ್ತಾನ ಬಿಡ್ಲೆ. ಕೂಲಿನ ಎಷ್ಟು ನಿಯತ್ತಾಗಿ ಕೇಳ್ತೀಯೋ ಕೆಲಸವನ್ನು ಅಷ್ಟೇ ನಿಯತ್ತಾಗಿ ಮಾಡಬೇಕು. ಸ್ವಲ್ಪ ಲೇಟ್ ಆಗೋಯ್ತಣ್ಣ. ಏಯ್ ಅದನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಟೈಮ್ಗೆ ನಾವು ಬೆಲೆ ಕೊಟ್ರೆ ನಮ್ಗೆ ಅದೇನೇನು ಬೇಕೋ ಎಲ್ಲ ಕೊಡುತ್ತೆ. ಈಗಿನ ಕಾಲದಲ್ಲಿ 3 ಕಾಸು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ನಿಮ್ಮ ಅಪ್ಪಂಗೆ ಹೇಳ್ತಾನೆ ಇರ್ತೀನಿ, ನಿನ್ನಂತ ಮೈಗಳನ್ನು ಹೇಗೆ ಸಹಿಸ್ಕೊಂಡಿರ್ತಾನೋ ಏನೋ. ಸಾಕು ಸುಮ್ಮನೆ, ಎಷ್ಟು ಅಂತ ಮಾತಾಡ್ತೀರಾ ನೀವು? ಬೇಡ, ನಿಮ್ ಕೆಲಸನೂ ಬೇಡ. ಏಯ್ ನಿಂತ್ಕೊಳ್ಳು. ನೋಡ್ರಪ್ಪ ನೋಡ್ರಿ, ಈಗಿನ ಕಾಲದ ಹುಡುಗರಿಗೆ ಏನು ಹೇಳಕ್ಕಾಗಲ್ಲ. ಮುಗಿನ ಮೇಲೆ ಕೋಪ, ನಾಲ್ಗೆ ಮೇಲೆ ಮಾತು. ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತೀರಾ ನೀವು? ಎಂತೆಂತ ಕಳ್ಳರನ್ನೋ ಕ್ರಿಮಿನಲ್ಗಳನ್ನೋ ತಡ್ಕೋತೀರಾ ನೀವು? ನಾನು ಸ್ವಲ್ಪ ಲೇಟಾಗಿ ಬಂದ್ರೆ ತಡ್ಕೊಳಕ್ಕಾಗಲ್ಲ ನಿಮ್ಗೆ? ದೇವ್ರು ನಿಮ್ಗೆ ಕೈ ಹಿಡ್ಕೊಂಡಿರ್ಬೋದು, ನನಗೆ ಮೂಗಿ ಹಿಡ್ಕೊಂಡಿರ್ಬೋದು. ಕಾಲ ಹೀಗೆ ಇರಲ್ಲ, ಬಂದೇ ಬರುತ್ತೆ. ಬರ್ತೀನಿ.
ಪಪ್ಪ ಬಾ ಬೆಳಗ್ಗೆನೆ ನೀನು ಬಂದ್ಬಿಟ್ಟ ಕೂತ್ಕೋ. ನೀನೇನು ಕೆಲ್ಸತ್ತ ಇವತ್ತು ಕಿರಿಕ್ ಮಾಡ್ಕೊ ಬಂದ? ಸ್ವಲ್ಪ ಲೇಟಾಗಿ ಹೋದೆ. ಓನರ್ ಏನೇನೋ ಮಾತಾಡ್ಬಿಟ್ಟ, ಫುಲ್ ರೈಸ್ ಆಗ್ಬಿಟ್ಟೆ. ಅದೇ ಅವನೊಂದು ಹಾಡು ಹೇಳ್ತಾನೆ, ನೀನೊಂದು ಬಿಟ್ಟಿರ್ತೀಯ, ಕಿತ್ತಾಡ್ಕೊಂಡು ಬಂದಿದೀಯ. ಕೂಲಿ ಮಾಡಿ ಮಾಡಿ ಸಾಕಾಗೋದೆ. ಆಡೋರ್ ಬಾಯಿಗೆ ಗುಡ್ಗೋರ್ ಕೈಗೆ ತಗ್ಲಾಕೋಬಾರ್ದಂತೆ ಸುಮ್ಮನೆ ಇದ್ದೀನಿ. ಎಲ್ರ ಮಾತು ಕೇಳಿ ಕೇಳಿ ನನ್ನ ತಲೆ ಭಯಂಕರ ಡ್ಯಾಮೇಜ್ ಆಗಿದೆ. ಮನ್ಸಿಗೆ ನೆಮ್ಮದಿ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ತೂ ನಿನ್ ಪ್ರಾಬ್ಲಮ್ಮು ತುಂಬಾ ಸಣ್ಣದು, ಆದ್ರೂ ಅದನ್ನೇ ತುಂಬಾ ಸೀರಿಯಸ್ ಆಗಿ ತಗೋತಾ ಇದೀಯಾ. ನೋಡು, ಸಣ್ಣದೇ ದೊಡ್ಡದಾಗೋದು, ಅದೇ ಸೀರಿಯಸ್ ಆಗೋದು. ಟೈಮ್ಗೆ ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಯ್ತದೆ. ದಿನಗಳು ವರ್ಷಗಳೇ ಆಗೋದು. 6 ಕೇರ್ಲಿಲ್ಲ, 3 ಕೀಳಿಲಿಲ್ಲ. ನಮ್ಮ ಕಷ್ಟಗಳನ್ನ ಕೇಳೋರು ಯಾರಿಲ್ಲ. ಅವ್ರ ಕಷ್ಟಗಳನ್ನ ಕಿವಿ ತೂತಾಗ ಅವ್ರು ಕೇಳಬೇಕು. ಎಲ್ಲರೂ ಸ್ವಾರ್ಥಿಗಳ ಕೂತಿದ್ದಾರೆ. ದುಡ್ಡಿಗೆ ಒಳ್ಳೆತನ ಬೇಕಿಲ್ಲ, ಒಳ್ಳೆತನಕ್ಕೆ ದುಡ್ಡು ಬರಲ್ಲ. ಮನುಷ್ಯ ಆಸೆ ಇಟ್ಕೋಬಾರ್ದು, ಆಸೆ ಇಟ್ಕೊಂಡು ಮನುಷ್ಯನೇ ಆಗಿರಬಾರ್ದು. ನೋಡ್ ಮಗ, ಕಷ್ಟಗಳಿಲ್ದಿರೋ ಮನುಷ್ಯನೇ ಇಲ್ಲ, ಅವಮಾನ ಅನುಭವಿಸ್ದಿರೋ ಮನ್ಸೇ ಇಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೋ. ನಡಿ, ನಿಂದ್ಯಾಕೋ ಜಾಸ್ತಿ ಆಯ್ತು, ಹೋಗುವ. ನಡಿ ಎದ್ ನಡಿ. ಹೊರಟೋಗ್ತೀನಿ, ಎಲ್ಲಾದ್ರೂ ದೂರ ಹೊರಟೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ. ಅವಾಗ ನಾನೇನು ಅಂತ ಅರ್ಥ ಆಗುತ್ತೆ. ಮಗ, ಹೋಗ್ತೀನಿ. ನಾನು ನಿನ್ ಜೊತೆ ಬಂದ್ಬಿಡ್ತೇನೆ. ಮುಚ್ಕೊಂಡಿರಲೇ, ಎಣ್ಣೆ ಇಡಲಿ ಏನೇನೋ ಮಾತಾಡ್ಬೇಡ. ಯೋಚನೆ ಗೀಚನೆ ಏನು ಮಾಡಂಗಿಲ್ಲ, ಹೋಯ್ತಾ ಇರದೆ. ನಾಳೆ ಊರ್ ಬಿಡ್ತಾ ಇರದೆ. ಗುರು ಪ್ಲೀಸ್, ನಾನು ಬರ್ತೀನಿ ಗುರು, ನಾನು ಬರ್ತೀನಿ. ಆಯ್ತು, ಬಟ್ಟೆ ಗಿಟ್ಟ ತಗೊಂಡು ಅಲ್ಲಿ ಕಟ್ಟದೆ ಬಂದ್ಬಿಡು. ಬೆಳಿಗ್ಗೆ ಇಬ್ರು ಹೋಗೋಣ. ನಡಿ ಗುರು. ನೋಡ್ರಿ, ನಿಮ್ಮನ್ನ ನಾನು ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೀವಿಲ್ದೆ ನನ್ಗೆ ಬದುಕಕ್ಕೆ ಆಗಲ್ಲ ಅನ್ಸ್ಬಿಟ್ಟಿದೆ. ಓ ಹೌದಾ? ಹಾಗಿದ್ರೆ ಹೋಗ್ ಸಾಯಿ.